ಪತ್ರಿಕಾ ದಿನಾಚರಣೆ ಯಾವ ಉದ್ದೇಶಕ್ಕೆ ಮಾಡಬೇಕು, ಪತ್ರಿಕಾ ದಿನಾಚರಣೆಯ ಮಹತ್ವ ಏನು, ಈ ಪತ್ರಿಕಾ ದಿನಾಚರಣೆ ಹೇಗೆ ಪ್ರಾರಂಭ ಆಯಿತು ಏನಂತಂದ್ರೆ 1843 ಜುಲೈ 1ರಲ್ಲಿ ಮಂಗಳೂರು ಸಮಾಚಾರ ಕನ್ನಡ ಪತ್ರಿಕೆ ಪ್ರಾರಂಭವಾಯಿತು. ಅವತ್ತಿನಿಂದ ಜುಲೈ 1ರಿಂದ ಜುಲೈ 31 ಅಂದರೆ ಜುಲೈ ತಿಂಗಳ ಪೂರ್ಣ ಪತ್ರಿಕಾ ದಿನಾಚರಣೆ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ಪತ್ರಿಕೆಗಳ ಮಹತ್ವ ಏನು, ಪತ್ರಿಕೆಗಳು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳೇನು, ಈ ವಿಷಯಗಳನ್ನ ಸವಿಸ್ತಾರವಾಗಿ ಉಪನ್ಯಾಸ ನೀಡಲು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಸ್ ಪಾಟೀಲ್ ಸರ್ ಅವರು ಎಲ್ಲ ಹೇಳ್ತಾರೆ. ನಾವು ನಮ್ಮ ಸಂಘಟನೆ ನಡೆದು ಬಂದ ದಾರಿಯ ಬಗ್ಗೆ ಒಂದೆರಡು ಪ್ರಾಸ್ತಾವಿಕವಾಗಿ ತಮ್ಮಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. 2022 ಮೇನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪ್ರಾರಂಭವಾಯಿತು. ಸತತ 4 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಈ ಒಂದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯನ್ನ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಪ್ರಾರಂಭಿಸಿ ಇಡೀ ರಾಜ್ಯಾದ್ಯಂತ ಏನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕುಗಳಲ್ಲೂ ಈ ಒಂದು ಸಂಘಟನೆಯನ್ನ ಉಂಟಾಕಿ ನೊಂದಂತ ಪತ್ರಕರ್ತರಿಗೆ ಒಂದು ಆಸರೆಯಾಗಿ ಅವರ ಧ್ವನಿಯಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಎಲ್ಲರೂ ಪತ್ರಿಕಾರಂಗದಲ್ಲಿ ಎಲ್ಲರೂ ಇರ್ತಾರೆ, ಆದ್ರೆ ಅವರ ಧ್ವನಿ ಅವರ ನೋವುಗಳನ್ನ ಯಾರು ಅರ್ಥ ಮಾಡ್ಕೊಂಡಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಕಟ್ಟಿ ಎಲ್ಲ ಒಂದು ಏನು ನಮ್ಮಂತ ಪತ್ರಕರ್ತರಿಗೆ ಏನು ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು, ಉಚಿತ ಬಸ್ ಪಾಸ್ ಆಗಿರ್ಬೋದು, ಆಮೇಲೆ ಪತ್ರಕರ್ತರ ಒಂದು ರಕ್ಷಣಾ ಕಾಯ್ದೆ ಆಗಿರ್ಬೋದು, ಪತ್ರಕರ್ತರಿಗೆ ಹಲ್ಲೆಗೊಳಗಾದಾಗ ಅವರಿಗೆ ಯಾವ ರೀತಿ ಅವರನ್ನ ಸಂರಕ್ಷಿಸಬೇಕು ಅನ್ನೋದನ್ನ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ಒಂದು ಮಾದರಿಯಾಗಿ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಈ ಒಂದು ಸಂಘಟನೆಯನ್ನ ಪ್ರಾರಂಭಿಸಿದರು. ಅದರ ಫಲವಾಗಿ ಇಂದು ನಾವು ರಾಮದುರ್ಗ ಘಟಕದ ವತಿಯಿಂದ ಶ್ರೀಮತಿ IS ಯಾದವಾಡ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಇವತ್ತು ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಇಂಥ ನನ್ನಂತ ಸಾವಿರಾರು ಪತ್ರಕರ್ತರ ಆಶಾಧ್ವನಿಯಾಗಿ ಹೊರಹೊಮ್ಮಿದವರೇ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು. ಆದ್ದರಿಂದ ಇಲ್ಲಿ ಸಾಕಷ್ಟು ಜನ ಜರ್ನಲಿಸಂ ಸ್ಟೂಡೆಂಟ್ಸ್ ಇದ್ರಿ, ಅತಿಥಿಗಳು ವಾರ್ತಾ ಇಲಾಖೆಯಿಂದ ಅತಿಥಿಗಳು ಬಂದಿದ್ದಾರೆ. ಹಾಗೆ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದಂತಹ SS ಪಾಟೀಲ್ ಸರ್ ಅವರು ಅವರ ಅನುಭವದ ಪತ್ರಿಕೋದ್ಯಮ ಯಾವ ರೀತಿ ಇದೆ ಅನ್ನೋದನ್ನ, ಪತ್ರಿಕೋದ್ಯಮದಿಂದ ಸಮಾಜಕ್ಕೆ ಆಗುವಂತ ಒಂದು ಒಳ್ಳೆಯ ಕೆಲಸಗಳೇನು, ಸಮಾಜದಲ್ಲಿ ಒಬ್ಬ ಪತ್ರಕರ್ತನ ಪಾತ್ರವೇನು ಎಂಬುದನ್ನ ತಮಗೆ ಸವಿಸ್ತಾರವಾಗಿ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ವೇದಿಕೆ ಮೇಲಿರುವ ಗಣ್ಯರಿಗೆ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಕೊಡುತ್ತಾ ನನ್ನ ಪ್ರಾಸ್ತಾವಿಕ ಕವಿಗಳನ್ನ ಆರಂಭಿಸುತ್ತೇನೆ. ಇವತ್ತಿನ ದಿವಸ ಈ ಒಂದು ಮಹಾವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗಣೇಶ್ ರಾಯ್ ಸರ್, ಆಮೇಲೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ SS ಪಾಟೀಲ್ ಸರ್, ಕಡ್ಬೂರ್ ಸರ್ ಅವರೇ, ಹನುಮನಿ ಸರ್ ಅವರೇ, ಗಾಯಕ್ವಾಡ್ ಅವರೇ, ಆಮೇಲೆ ಕಮಂತಿ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ವಿದ್ಯಾರ್ಥಿ ನನಗೆಲ್ಲ ಗೊತ್ತಿದೆ, ಒಂದು ಯಾವುದೇ ಒಂದು ದೇಶ, ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ ಒಂದು 3 ಅಂಗಗಳು: ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಅದಕ್ಕೆ ಇನ್ನೊಂದು ಅಂಗವನ್ನು ಸೇರಿಸಿದರೆ ಅದು ಪತ್ರಿಕಾರಂಗ. ಯಾಕಂದರೆ ಯಾವುದೇ ಒಂದು ಸೊಸೈಟಿ,
ಸರಿಯಾಗಿ ಹೋಗಬೇಕು ಅಂತ ಇವು 4 ಅವಶ್ಯಕತೆ ಇದೆ. ಉದಾಹರಣೆಗೆ ಟೇಬಲ್ಗೆ 4 ಚೇರ್ ಇರ್ತಾರೆ. ಶಾಸಕರನ್ನು ಅದಕ್ಕೆ ಅವರು ಈ ಯೋಜನೆಗಳನ್ನ ರೂಪಿಸ್ತಾರೆ, ಕಾರ್ಯಕ್ರಮಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ನ್ಯಾಯಾಲಯಗಳು ಅಲ್ಲಿ ಏನು ಸರಿಯೋ ತಪ್ಪು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಒಂದು ನ್ಯಾಯವನ್ನು ಕೊಡ್ತಾರೆ. ಇವೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಜೊತೆಗೆ ಇಲ್ಲಿ ಇನ್ನೊಂದು ಮಾತುಗಳನ್ನು ಅಂದರೆ ಅದೇ ಪತ್ರಿಕಾರಣ. ಇವು ನಾವು 3 ಎಲ್ಲರೂ ಒಂದು ಕಡೆ ಸ್ವಲ್ಪ ಫ್ಲಕ್ಚುಯೇಷನ್ ಆದರೆ ಆಗ್ಬೋದು, ಬಟ್ ಪತ್ರಿಕಾರಣ ಹಂಗಿಲ್ಲ. ಯಾಕಂದ್ರೆ ಇವತ್ತಿನ ದಿವಸ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನೋಡ್ತೀವಿ ಒಂದು ಪತ್ರಿಕೆಯ ಇಂಪಾರ್ಟೆನ್ಸ್ ಎಷ್ಟಿದೆ. ಸಾಮಾನ್ಯವಾಗಿ ನಾವು ಪತ್ರಿಕೆ ಓದ್ತೀವಿ ಮಾಡ್ತೀವಿ, ಬಟ್ ಒಂದು ಪತ್ರಿಕೆಗೆ ಇರುವಂಥ ಶಕ್ತಿ ಬೇರೆ ಮೂರೊಂದು ಇಲ್ಲ ಅಂತ ನನ್ನ ಭಾವನೆ. ಯಾಕಂತಂದರೆ ನಾನು ಇಲ್ಲಿವರೆಗೂ ನೋಡಿದ್ದೇನೆ, ಏನಾದರೂ ದೊಡ್ಡ ದೊಡ್ಡ ಕ್ರಾಂತಿಗಳು ಅಥವಾ ಬದಲಾವಣೆಗಳು ಅವೇನಾದರೂ ನಮ್ಮ ಹಿಸ್ಟ್ರಿ ಒಳಗೆ ಇದೆ ಆಗಿದ್ದಾವೆ, ಅದರರ್ಥ ಅದಕ್ಕೆ ಪತ್ರಿಕಾರಂಗದ ಕೊಡುಗೆ ಹಿಂಗೆಲ್ಲ ಗೊತ್ತಿದೆ. ಇರೋ ಒಂದು ದೇಶದ ಒಂದು ಸಾಮ್ರಾಜ್ಯದ ನಕ್ಷೆಯನ್ನು ಬದಲಿಸುವಂತಹ ಒಂದು ಶಕ್ತಿ ಇದೆ. ವರದಿ ಮಾಡ್ತಾ ಸಮಾಜವನ್ನು ಶುದ್ಧೋ ಪತ್ರಕರ್ತರಿಗೆ ಒಂದು ಕರ್ತವ್ಯ ಇದೆ. ಅದಕ್ಕೆ ನಿಜವಾಗ್ಲೂ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಪತ್ರಕರ್ತರು ಸಮಾಜದಲ್ಲಿ ಆಗ್ತಕ್ಕಂಥ ಕೆಟ್ಟ ಯಾವುದೇ ಒಂದು ಅಂದ್ರೆ ಅದನ್ನು ಸುಧಾರಿಸಿಕೊಳ್ಳಿ, ಅದರಿಂದ ಅವ್ರು ಮತ್ತೆ ಆಗ್ತಕ್ಕ ಮಾರ್ಗದಲ್ಲಿ ಅನ್ನೋ ಉದ್ದೇಶದಿಂದ ವರದಿ ಮಾಡ್ಕೊಳ್ತಾರೆ. ಸುಲಭ ರಸ್ತೆ ಗುಂಡಿಗಳಿರ್ಬೋದು, ಕಳಪೆ ಕಾಮಗಾರಿ ಇರ್ಬೋದು, ಯಾವುದೇ ಅಧಿಕಾರಿ ಸರಿಯಾದ ಕೆಲಸ ಮಾಡದಿರೋದಿರ್ಬೋದು, ದಲಿತರಿಗೆ, ಸಮಾಜದ ಕಡೆ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯಗಳು ಮಾಡ್ತಾ ಇದ್ದಾರೆ. ಅದರಿಂದ ತಮ್ಮ ಪತ್ರಿಕೆ ಮುಖಾಂತರ ಎತ್ತಿ ತೋರಿಸ್ತಾರೆ. ಅವಾಗ ಯಾರು ವಿರುದ್ಧಗಳು ಬರ್ತಿರ್ತಾರೋ ಅವ್ರನ್ನ ಹಲ್ಲೆ ಮಾಡ್ಬೋದು, ಇವ್ರನ್ನ ದೋಷ ಸಾಧಿಸಬಹುದು, ಇವ್ರನ್ನ ಏನಾದ್ರು ಕೆಟ್ಟಕ್ಕೆ ಕಟ್ಟಬಹುದು. ಆ ಥರ ಒಂದು ಚಾಲೆಂಜಿಂಗ್ ಜಾಬು ಈ ಪತ್ರಕರ್ತರು ಆಗಿರೋದ್ರಿಂದ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನೀವೆಲ್ಲ ಇಲ್ಲೇ ಜರ್ನಲಿಸಮ್ ಸ್ಟೂಡೆಂಟ್ಸ್, ಪತ್ರಿಕೆಗಳಲ್ಲಿ ವರದಿ ಮಾಡೋದಾಗಲಿ, ವರದಿಗಾರರಾಗಲಿ, ನೀವು ಈಗಿನ ಕಾಲದಲ್ಲಿ ಟಿವಿ ನೋಡ್ತಾ ಇರ್ತೀರ, ಟಿವಿ ಆಂಕರ್ಸ್ ವರದಿಗಾರರು ಅಂತ ಹೇಳಲ್ಲ. ಈ ಸಾಕಷ್ಟು ಜನ ಹೆಸರು ಮಾಡತಕ್ಕಂಥ ಪತ್ರಕರ್ತರು, ವರದಿಗಾರರನ್ನ ನೋಡ್ತಾ ಇರ್ತಾರೆ ಟಿವಿ. ನೀವು ಕನ್ನಡ ಟಿವಿ ನೋಡ್ತಾ ಇದ್ರೆ ಪಬ್ಲಿಕ್ ಟಿವಿಗಳನ್ನ ನೋಡ್ತಾ ಇರ್ತೀರಿ. ಸುವರ್ಣ ನೋಡ್ತಾ ಇದ್ರೆ ಅಜಿತ್ ಹನುಮಂತ ನೋಡ್ತಿರ್ತೀರಿ. ಇಂಗ್ಲಿಷ್ ಹಿಂದಿ ನೋಡ್ತಾ ಇದ್ರೆ ಅರ್ನಬ್ ಗೋಸ್ವಾಮಿ. ಇವತ್ತಿನ ದಿವಸ ಜುಲೈ 1ರಂದು ಪತ್ರಿಕಾ ದಿನಾಚರಣೆ ಆಚರಿಸುವಂಥ ದಿನ ಇದು. ಆದರೆ ಜುಲೈ 1ರಿಂದ ಜುಲೈ ತಿಂಗಳ ಮುಕ್ತಾಯದವರೆಗೂ ಕೂಡ ನಮ್ಮ ನಾಡಿನಲ್ಲಿ ಎಲ್ಲ ನಮ್ಮ ಪತ್ರಕರ್ತರು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅಂಥ ಒಂದು ಮಹತ್ವದ ದಿನ ಇವತ್ತು. ಈ ಒಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಆಶೀರ್ವಾದಗಳಿವೆ ಎಲ್ಲ ಗಣ್ಯರಿಗೂ ಮತ್ತು ಮುಂದುಗಡೆಗೂ ಎಲ್ಲ ಮತ್ತು ಮಕ್ಕಳಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದೆ. ಈಗಾಗಲೇ ನಮ್ಮ ಕಾರ್ಮಿಕ ಪರಿಶೀಲನೆಗೆ ಒಂದು ವತಿಯಿಂದ ಶ್ರೀಮತಿ IS ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮದುರ್ಗ ಸಂಯುಕ್ತ ಆವರಣದಲ್ಲಿ ಬಹುಶಃ ಇದು ಅತ್ಯಂತ ಸಂತೋಷ ಪಡುವಂಥ ದಿನ. ಒಂದು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇರುವುದು, ಅದರಲ್ಲೂ ಮೇಲಾಗಿ ಪತ್ರಿಕಾ ರಂಗವನ್ನೇ ಆಯ್ಕೊಂಡು ಪತ್ರಿಕೋದ್ಯಮವನ್ನೇ ಮಾಡುತ್ತಂತೇಳಿ ಇಷ್ಟಪಟ್ಟರಲ್ಲ 80 ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಜೋರಾದ ಚಪ್ಪಾಳೆ ಬಂದರು.
ಇಂಜಿನಿಯರ್ ಕಲಿಬೇಕು, ಡಾಕ್ಟರ್ ಕಲಿಬೇಕು, ಅನೇಕ ಮಹತ್ವದ ಹುದ್ದೆಗಳನ್ನ ಕಲಿಬೇಕು ಅನ್ನೋದು ಇಂದಿನ ಕಾಲಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೊದಲೇ ಅವ್ರು ಮಾತಾಡ್ತಾರೆ ಆದರೆ ನಮಗೆ ಮುದ್ದು ಮಕ್ಕಳು ಪತ್ರಿಕೋದ್ಯಮದ ಸೇವೆಯನ್ನು ಮಾಡಬೇಕಂತೇಳಿ ಏನು ಪತ್ರಿಕೋದ್ಯಮದ ವಿಚಾರದಲ್ಲಿ ಅವರು ಕಲಿಬೇಕಂತೇಳಿ ಏನು ಎಚ್ಚರಿಕೆಯಲ್ಲ, ಇದು ಮಹತ್ವದ ಬೆಳವಣಿಗೆ. ಒಂದು ಬರ ಬರುತ್ತೆ, ಅಲ್ಲಿ ನಿಜವಾಗ್ಲೂ ಗೊತ್ತಲ್ಲ ನಿಮಗೆಲ್ಲ ಬ್ಯಾಕ್ವರ್ಡ್ ಕಂಟ್ರಿಗಳೆಲ್ಲ ಸೌಕರ್ಯಗಳೆಲ್ಲ ತುಂಬಾ ಆಹಾರ ಸಮಸ್ಯೆ ಇರುತ್ತೆ, ಎಲ್ಲ ಇರುತ್ತೆ. ನಿಜವಾಗ್ಲೂ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಚಿಕ್ಕ ಮಗುಗೂ ತಿನ್ನಕ್ಕೆ ಆಹಾರ ಇರಲ್ಲ. ಆ ಟೈಮಲ್ಲಿ ಒಬ್ಬರು ಅಮೇರಿಕಾದ ಫೇಮಸ್ ಫೋಟೋಗ್ರಾಫರ್ ಯಾರು ಗೊತ್ತಿದೆಯಾ? ಕೆವಿನ್ ಕಾರ್ಟರ್ ಅಂತ. ಸೊ ಅವರು ಹೋಗ್ಬಿಟ್ಟು ಒಂದು ಫೋಟೋನ ತೆಗಿತಾರೆ. ಆ ಫೋಟೋ ಯಾರು ನೋಡಿದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದೆ. ಒಂದು ಚಿಕ್ಕ ಮಗು ಹಸಿವಿನಿಂದ ನರಳ್ತಾ ಇರುತ್ತೆ, ಇನ್ನೇನು ಊಟದ ಹಸಿವಿನಿಂದ ಸಾಲಿ ಸ್ಥಿತಿ ಇರುತ್ತೆ. ಆ ಮಗುವಿನ ಹಿಂದುಗಡೆ ಒಂದು ಹದ್ದು ಕೂತ್ಕೊಂಡಿರುತ್ತೆ. ಆ ಮಗು ಯಾವಾಗ ಸತ್ರ ಗೊತ್ತೋ ನಾನು ಯಾವಾಗ ತಿನ್ಬೇಕು ಅಂತ. ಆ ಫೋಟೋನ ತೆಗೆಯಕ್ಕೆ ಕೆವಿನ್ ಅವರು ನಿಂತ್ಕೋತಾರೆ. ನಿಂತ್ಕೊಂಡಿದ್ದಾಗ ಅಲ್ಲಿ ಮಾನವೀಯತೆ ಇಂಪಾರ್ಟೆಂಟ್, ವೃತ್ತಿ ಇಂಪಾರ್ಟೆಂಟ್. ಯಾಕಂದ್ರೆ ಆ ಫೋಟೋ ತೆಗೆದ್ರೆ ಅದು ವರ್ಲ್ಡ್ ಫೇಮಸ್ ಆಗುತ್ತೆ, ಅವ್ರಿಗೆ ವೃತ್ತಿಯಲ್ಲಿ ಒಳ್ಳೆ ಹೆಸರು ಬರುತ್ತೆ, ಇದು ಮಾಡ್ತಾರೆ. ಬಟ್ ಕೊನೆಗೂ ಅವರು ಫೋಟೋ ತೆಗಿತಾರೆ. ತೆಗೆದ್ಬಿಟ್ಟು ಅದಕ್ಕೆ ಪತ್ರಿಕೋದ್ಯಮದಲ್ಲಿ ಉನ್ನತ ಪುಲಿಟ್ಜರ್ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಪತ್ರಿಕೋದ್ಯಮ ಶ್ರೇಷ್ಠ ಪ್ರಶಸ್ತಿ ಅದು ಸಿಗುತ್ತೆ. ಯಾವಾಗ 1993ರಲ್ಲಿ. 93ರಲ್ಲಿ ಕೇವಲ 34 35 ವರ್ಷ ಪತ್ರಕರ್ತರಿಗೆ. ಬಟ್ ಆ ಫೋಟೋ ತೆಗೆದು ಅವಾರ್ಡ್ ತಗೊಂಡಿದ್ದಾದ್ಮೇಲೆ